ಹದಿನಾರನೆಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ 1ರಂದು ವಿಧಾನಸೌಧ ಮುಂಭಾಗದಲ್ಲಿ ಉದ್ಘಾಟನಾ ಸಮಾರಂಭವು ಆರಂಭಗೊಂಡು ಮಾರ್ಚ್ 8ರಂದು ಸಮಾರೋಪ ಕಾರ್ಯಕ್ರಮವು ಸುಲೋಚನಾ ಆಡಿಟೋರಿಯಂನಲ್ಲಿ ಮುಕ್ತಾಯಗೊಂಡಿದೆ. ರಾಜ್ಯ ಸರ್ಕಾರವೇ 9 ಕೋಟಿ ಖರ್ಚು ಮಾಡಿ ಬಹಳ ಮುತುವರ್ಜಿಯಿಂದ ಕನ್ನಡ ಚಿತ್ರರಂಗದ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ತಾಂತ್ರಿಕ ವರ್ಗದವರು ಎಲ್ಲ ಒಂದು ಕಡೆ ಸೇರುವಂತೆ ಮಾಡಿದ್ದು ಹಾಗೂ 8 ದಿನಗಳ ಕಾಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಿನಿಮಾಗಳು ಕನ್ನಡ ನೆಲದಲ್ಲಿ ಕನ್ನಡ ಸಿನಿಮಾಗಳೊಂದಿಗೆ ಪ್ರದರ್ಶನಗೊಂಡಿದ್ದು ಬಹಳ ಸಂತೋಷವಾಯಿತು. ಹಾಗೆ ಆಗ್ತದೆ. ಅದು ಯೂಶಲಿ ಎಲ್ಲ ವರ್ಷ ಬಗ್ಗೆ ಆಗ್ತದೆ, ಈ ವರ್ಷ ಬಗ್ಗೆ ಆಗ್ತದೆ. ಬಟ್ ಸಾಲದು ನಮಗೆ ಇನ್ನೂ ಕಾಸ್ಟ್ ಜಾಸ್ತಿ ಕೊಡಬೇಕು. ಅಂದರೆ ಎವ್ರಿ ಡೇ ಮತ್ತು 1-2 ಸ್ಕ್ರೀನ್ ಇರ್ತದೆ. ಮಿನಿಮಮ್ ಒಂದು 5-6 ಸ್ಕ್ರೀನ್ ಕೂಡ ಚೆನ್ನಾಗಿರ್ತದೆ. ಸೊ ನೆಕ್ಸ್ಟ್ ಟೈಮ್ ನಾವೆಲ್ಲ ಇಲ್ಲಿವರೆಗೆ ಸರ್ ಭಾಳಷ್ಟು ಇಂಗ್ಲೀಷ್ ನೋಡಿದ್ದೀನಿ. ಕನ್ನಡದ ಒಂದೆರಡು ಮೂವಿಗಳನ್ನು ನೋಡಿದ್ದೀನಿ ಸರ್. ಅರ್ಜ ಅಂಥೇಳಿ ಮಹಾದೇವ್ ಹಡ್ಕೋದವರ ಆತ್ಮೀಯ ಗೆಳೆಯರಾಗಿದ್ದ ಮಹಾದೇವ್ ಹಡ್ಕೋದವರು ಅತ್ಯುತ್ತಮವಾದಂಥ ಕನ್ನಡ ಸಿನಿಮಾವನ್ನು ನಾನು ಇನ್ನೂ ನೋಡ್ತೀನಿ ಸರ್. ನಾಳೆನೂ ಕೂಡ ಇತ್ತು. ಚಲನಚಿತ್ರೋತ್ಸವ 16ನೇ ವರ್ಷದ ಅಂದರೆ ತುಂಬ ಅದ್ಭುತವಾದಂತಹ ಒಂದು ಚಲನಚಿತ್ರೋತ್ಸವ. ಅಂದರೆ 200 ಸಿನಿಮಾಗಳು ದೇಶದ ಹಾಗೂ ಈ ಜಗತ್ತಿನ ಬೇರೆ ಬೇರೆ ಭಾಗದ ಬೇರೆ ಬೇರೆ ಸಮುದಾಯಗಳ 200 ಸಿನಿಮಾಗಳು ಬಂದಿದ್ದಾವೆ. ಅದರಲ್ಲಿ ಕಲಾಮಾಧ್ಯಮ ನಿರ್ಮಿಸಿರುವ ನಾನು ನಿರ್ದೇಶನ ಮಾಡಿರುವ ನಮ್ಮ ತಂದೆ ಭಾಗವಹಿಸಿರುವಂತಹ ಅವಳು ಕಿರುಚಿತ್ರ ಕೂಡ ಆಯ್ಕೆಯಾಗಿದೆ. 3 ಶೋಗಳನ್ನು ಕೂಡ ಪ್ರಜೆಗಳಿಗೆ ಪ್ರದರ್ಶನ ಆಗಿ ತುಂಬ ಪ್ರತಿಕ್ರಿಯೆಗಳು ಕೂಡ ಬಂದಿದ್ದಾರೆ. ಆಯ್ಕೆ ಮಾಡಿದ್ದಕ್ಕೆ ಅವರು ಎಂಜಾಯ್ ಮಾಡ್ತಿದ್ದಾರೆ. ಪಾಶ್ಚಾತ್ಯ ಸಿನಿಮಾಗಳು ಆಸ್ಟ್ರಿಯಾ ಇರ್ಬೋದು, ಜಾರ್ಜಿಯಾ ಇರ್ಬೋದು, ಇಂಗ್ಲೆಂಡು ಮತ್ತು ನಮ್ಮ ಕನ್ನಡ ಸಿನಿಮಾಗಳು ಈ ಪಾಶ್ಚಾತ್ಯ ಸಿನಿಮಾಗಳಿಗೆ ನಮ್ಮ ಕನ್ನಡ ಸಿನಿಮಾಗಳು ಬಹಳ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅನ್ನೋದು ನೋಡಿ ನಮಗೂ ಖುಷಿ ಆಗ್ತಿದೆ. ಯಾಕಂದರೆ ನಾನು ಒಂದಷ್ಟು ಪಾಶ್ಚಾತ್ಯ ಸಿನಿಮಾಗಳು ನೋಡಿದೆ, ಕನ್ನಡ ಸಿನಿಮಾಗಳು ನೋಡಿದೆ. ಎಸ್ಪೆಷಲಿ ಸುನೀಲ್ ಪುರಾಣಿಕ್ ಅವ್ರ ಮಗ ಸಾಗರ್ ಪುರಾಣಿಕ್ ಅವರು ಬೆಂಕಿ ಅಂತ ಒಂದು ಈವ್ನಿಂಗ್ ಸಿನಿಮಾ ನೋಡಿದೆ. ಆಲ್ರೆಡಿ ನಾನು ಈ 4-5 ಡೇಸಲ್ಲಿ ಸುಮಾರು ಒಂದು 17-18 ಸ್ಕ್ರೀನಿಂಗ್ ಮಾಡಿ ನೋಡಿದ್ದೀನಿ. ಬಟ್ ಖಂಡಿತ ಪಾಲ್ಗೊಳ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಮತ್ತು ಅದರ ಜೊತೆಯಲ್ಲಿ ಏನಂದರೆ ಯಾವ ಪಾಶ್ಚಾತ್ಯ ಸಿನಿಮಾಗಳಿಗೂ ಕಡಿಮೆ ಅಂದರೆ ಅದಕ್ಕಿಂತ ಒಂದು ಕೈ ಮೇಲ್ಪಟ್ಟಾಗಿ ಕನ್ನಡ ಸಿನಿಮಾಗಳು ಮೇಕಿಂಗ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ಅದೇ ಹೇಳಿದ್ನಲ್ಲ, ಈಗ ಬೆಂಕಿ ಅಂತ ಒಂದು ನಿನ್ನೆ ಸಿನಿಮಾ ನೋಡಿದೆ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಮೂವಿ. ಭಯಂಕರ ಆಮೇಲೆ ಕೊರಿಯನ್ ಮೂವಿ ಒಂದು ತುಂಬ ಒಳ್ಳೆಯ ಸಿನಿಮಾ ಬಂತು. ನೀವು ಕಲಾಭಿಮಾನಿಗಳು ಅಥವಾ ಈ ರಂಗದಲ್ಲಿ ಏನಾದರೂ ನಾನೊಬ್ಬ ಲೇಖಕನಾಗಿ ಒಬ್ಬ ಕಲಾವಿದನೂ ಆಗಿ ಲೇಖಕನೂ ಹೌದು, ಕವಿಯೂ ಹೌದು. ನಾನು ಹೇಳೋದೇನು ಅಂದರೆ ಕನ್ನಡದಲ್ಲಿ ಈ ನ್ಯಾಷನಲ್ ಸಿನಿಮಾ ಫೆಸ್ಟಿವಲ್ಗೆ ನಾವು ಆಯ್ಕೆ ಮಾಡುವಾಗ ಸ್ವಲ್ಪ ನೋಡಿ ಆಯ್ಕೆ ಮಾಡ್ಬೋದಿತ್ತು. ಈ ನೇಟಿವಿಟಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಮಾಡಬೇಕು. ನನಗೆ ಇಲ್ಲಿ ಪ್ರದರ್ಶನಗೊಂಡ ಮ್ಯಾಕ್ಸು, ಮಾರ್ಟಿನು, ಆಮೇಲೆ ಇನ್ನೊಂದು 2 ಮೂವಿ ಅವರು ಬೇಕಾಗಿರಲಿಲ್ಲ ಏನು ಅಂತ ಅನಿಸ್ತಾ ಇದೆ. ಕಮರ್ಷಿಯಲ್ ಮೂವಿಗೆ ಅದಕ್ಕೆ ಏನು ಮಾನದಂಡ? ಅವೇ ಗಲ್ಲಾಪೇಟೆಗೆಯಲ್ಲಿ ಅವು ಬಾಚಿಕೊಂಡಿದ್ದಾವೆ ಕಮರ್ಷಿಯಲ್ ಮೂವಿ. ಇಂಟರ್ನ್ಯಾಷನಲ್ಗೂ ಅದಕ್ಕೂ ನಾವು ಕಂಪೇರ್ ಮಾಡೋದು ಹಾಗೆ ಮಾರ್ಟಿನ್ ಮ್ಯಾಕ್ಸು ಬೇಕಾಗಿದೆ.